ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಃ ಅರ್ಧೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರು ಯರ್ಕಿ ಮಠದ ಉಪಾಧ್ಯಾಯರಿಗೆ ಕೇಶವ ವಿಗ್ರಹವನ್ನು ಕೊಟ್ಟು ಅಲ್ಲಿಂದ ಕೊಕ್ಕಡಕ್ಕೆ ಬಂದು ಈ ಪ್ರಮಾಣ ಸಂಗ್ರಹ ರೂಪವಾಗಿರತಕ್ಕಂತಹ ಗ್ರಂಥವನ್ನು ಪೂರ್ಣಿಸಿದ್ದಾರೆ. ಅದುವೇ ಶ್ರೀಕೃಷ್ಣಾಮೃತ ಮಹಾರ್ಣವ. ಶ್ರೀಕೃಷ್ಣಾಮೃತ ಮಹಾರ್ಣದಲ್ಲಿ ಭಗವಂತನ ಬಾಹ್ಯ ಪೂಜೆ ಹೇಗೆ ಮಾಡಬೇಕು, ಮಾನಸ ಪೂಜೆ ಹೇಗೆ ಮಾಡಬೇಕು, ಭಗವಂತನ ಸ್ಮರಣೆ ಏಕೆ ಮಾಡಬೇಕು, ಹೇಗೆ ಮಾಡಬೇಕು, ನಿರಂತರವಾಗಿರತಕ್ಕಂತಹ ಭಗವಂತನ ಸ್ಮರಣೆಯೇ ಧ್ಯಾನ, ಅವನ ಗುಣಕೀರ್ತನ, ಅವನ ಬಗ್ಗೆ ಕೇಳುವರಿದ್ದಾಗ ಹೇಳುವಂಥದ್ದು, ಹೇಳುವರಿದ್ದಾಗ ಅದನ್ನು ಕೇಳುವಂಥದ್ದು, ಇವೇ ಮೊದಲಾದ ಜೀವನದ ಏನು 6 ಅಂಗಗಳಿವೆ. ಆ 6 ಅಂಗಗಳ ಮೂಲಕವಾಗಿ ಭಗವಂತನ ಪ್ರಸಾದವನ್ನು ಗಳಿಸುವ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಆ 6 ಅಂಗಗಳನ್ನು ಕ್ರಮವಾಗಿ ಕೃಷ್ಣಾಮೃತ ಮಹಾರ್ಣವದ 290 ಶ್ಲೋಕಗಳಲ್ಲಿ ಆಚಾರ್ಯರು ವಿವರವಾಗಿ ನಿರೂಪಣೆ ಮಾಡ್ತಾರೆ. ಮೊದಲು ಹರಿಪೂಜೆಯ ಒಂದು ಹಿರಿಮೆಯನ್ನು ಹೇಳ್ತಾ ಹರಿಯನ್ನು ಪೂಜಿಸಬೇಕು ಎಂಬುದಕ್ಕೆ ಶಂಕರನ ಮಾತನ್ನು ಕೂಡ ಅವರು ಉಲ್ಲೇಖಿಸಿ ಹೇಳಿದರು. ವಿಷ್ಣುವಿನ ಆರಾಧನೆಯೇ ಮನುಷ್ಯರಿಗೆ ಅತ್ಯಂತ ಶ್ರೇಯಸ್ಕರವಾಗಿರುವಂಥದ್ದು. ಅದಕ್ಕಿಂತ ಬೇರೆಯಾಗಿರತಕ್ಕಂತಹ ಶ್ರೇಯಸ್ಕರವಾಗಿರುವಂಥದ್ದು ಮತ್ತೊಂದು ಇಲ್ಲ. ಆದ್ದರಿಂದ ಅಂತಹ ಶಂಖಚಕ್ರ ಗದಾಧರನಾಗಿರತಕ್ಕಂತಹ ದೇವದೇವೇಶನಾಗಿರತಕ್ಕಂತಹ ವಿಷ್ಣುವನ್ನು ಅರ್ಚಿಸಿದರೆ ಎಲ್ಲ ದೇವತೆಗಳನ್ನು ಕೂಡ ಅರ್ಚಿಸಿದಂತೆ ಆಗತ್ತೆ. ಅಂತಹ ವಿಷ್ಣುವನ್ನು ಒಂದು ಬಾರಿಯಾದರೂ ಅರ್ಚನೆ ಮಾಡಿದರೆ ನಮ್ಮ ಎಷ್ಟೋ ಪಾಪಗಳು ಪರಿಹಾರವಾಗ್ತವೆ ಎಂಬುದನ್ನು ಶಂಕರನ ಮಾತಿನ ಮೂಲಕವಾಗಿ ಹೇಳಿ, ಇನ್ನು ಮುಂದೆ ಈ ನಾರದರ ಸಮಾಖ್ಯೆಯನ್ನು ಕೊಡ್ತಾ ಇದ್ದಾರೆ. ನಾರದರ ಮಾತಿನ ಒಂದು ಸಮಾಖ್ಯೆಯನ್ನು ಕೊಡ್ತಾ ಇದ್ದಾರೆ. ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಶಾರ್ಂಗಿಣಃ ಸಾಕ್ಷಾತ್ ಭಗವತೋ ವಿಷ್ಣೋಃ ಪೂಜನಂ ಜನ್ಮನಃ ಫಲಂ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮುಖ್ಯ ಪ್ರಯೋಜನ ಏನು ಅಂತ ನಾರದರು ಹೇಳ್ತಾರೆ. ಮಾನವನಾಗಿ ಹುಟ್ಟಿದ ಮೇಲೆ ಮುಖ್ಯ ಪ್ರಯೋಜನ ಏನಂದರೆ ಶ್ರೀಹರಿಯನ್ನು ಪೂಜಿಸುವುದು. ಷಡ್ಗುಣೇಶ್ವರ್ಯ ಸಂಪನ್ನನಾಗಿರತಕ್ಕಂತಹ ವಿಷ್ಣುವನ್ನೇ ಪೂಜಿಸುವಂಥದ್ದು ಮಾನವನಾಗಿ ಹುಟ್ಟಿದ್ದಕ್ಕೆ ಪ್ರಯೋಜನ ಅಂತ. ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳುವ ಹಾಗೆ ಮನುಷ್ಯ ಜನ್ಮ ಬಹಳ ದುರ್ಲಭ. ಭಾರತದಲ್ಲಿ ಜನ್ಮ ಬಹಳ ದುರ್ಲಭಂತೆ. ದುರ್ಲಭಂ ಭಾರತಂ ಜನ್ಮ. ಅದರಲ್ಲಿಯೂ ಮನುಷ್ಯನಾಗಿ ಹುಟ್ಟುವುದು ಮತ್ತೂ ದುರ್ಲಭ. ಅಂತಹ ಮಾನವ ಜನ್ಮಕ್ಕೆ ಬರಬೇಕಾದರೆ
ಮನುಷ್ಯ ಜೀವ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದಿರ್ತಾನೆ. 84 ಲಕ್ಷ ಜೀವರಾಶಿಯನ್ನು ಜನ್ಮಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿರ್ತಾನೆ. ಅಂತಹ ಮಾನವ ಜನ್ಮವನ್ನು ಧಾರಣ ಮಾಡತಕ್ಕಂತಹ ಮನುಷ್ಯ ತನ್ನ ಜನ್ಮವನ್ನು ಸಾರ್ಥಕವನ್ನಾಗಿ ಮಾಡಿಕೊಡ್ಬೇಕು ಅಂತಾದರೆ ಅವನು ಶ್ರೀಹರಿಯನ್ನು ಪೂಜಿಸಬೇಕು. ಎಂತಹ ಶ್ರೀಹರಿ? ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಶಾರಂಗಿಣಃ. ಸಮಸ್ತ ಲೋಕಕ್ಕೂ, ಎಲ್ಲ ಲೋಕಗಳಿಗೂ ಕೂಡ ಸ್ವಾಮಿಯಾಗಿದ್ದಾನೆ, ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ, ಸೃಷ್ಟಿಯಾದಿ ಅಷ್ಟಕರ್ತರನಾಗಿದ್ದಾನೆ. ಅಂತಹ ಸರ್ವಲೋಕ ಸ್ವಾಮಿಯಾಗಿರುವ ದೇವದೇವಸ್ಯ, ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಕೂಡ ದೇವನಾಗಿರತಕ್ಕಂಥವನು, ಶಾರ್ಂಗಿಣಃ, ಶಾರ್ಂಗಪಾಣಿಯಾದವನು. ಶಾರ್ಂಗ ಅಂದರೆ ಶೃಂಗದಿಂದ ಮಾಡಿದಂತಹ ಬಿಲ್ಲನ್ನು ಧಾರಣೆ ಮಾಡಿದ್ದಾನೆ. ಶಾರ್ಂಗಪಾಣಿ ಅಂತ ಹೇಳ್ತಾರೆ ವಿಷ್ಣುವಿಗೆ. ಶೃಂಗ ಅಂದರೆ ಕೊಂಬು, ಕೊಂಬಿನಿಂದ ಮಾಡಿರತಕ್ಕಂತಹ ಬಿಲ್ಲಿಗೆ ಶಾರ್ಂಗ ಅಂತ ಹೇಳ್ತಾರೆ. ಅಂತಹ ಶಾರ್ಂಗವನ್ನು ಕೈಯಲ್ಲಿ ಹಿಡಿದವನು ಶಾರ್ಂಗಪಾಣಿ ವಿಷ್ಣು. ಅಂತಹ ಶಾರ್ಂಗಿಣಃ ವಿಷ್ಣುವನ್ನು ಸಾಕ್ಷಾತ್ ಭಗವತಃ, ಅವನು ಭಗವಾನ್ ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂಥವನು. ಅಂತಹ ಭಗವಂತನನ್ನು ಪೂಜಿಸಬೇಕು. ಸಾಕ್ಷಾತ್ ಪೂಜನಂ, ಸಾಕ್ಷಾತ್ ಪೂಜಿಸುವುದು. ಏನು ಸಾಕ್ಷಾತ್ ಪೂಜಿಸುವುದು? ಅದಕ್ಕೆ ಅನೇಕ ಅರ್ಥ ಇದೆ. ಸಾಕ್ಷಾತ್ ಪೂಜಿಸುವುದೇ ಮಾನವ ಜನ್ಮದ ಫಲ. ಮಾನವನಾಗಿ ಹುಟ್ಟಿ ಅವ ಹರಿಯನ್ನು ಪೂಜಿಸಬೇಕು. ದೇವದೇವೇಶನಾಗಿರತಕ್ಕಂತಹ, ಸಮಸ್ತ ಲೋಕಗಳಿಗೆ ಸ್ವಾಮಿಯಾಗಿರತಕ್ಕಂತಹ ವಿಷ್ಣುವನ್ನು ಪೂಜಿಸಬೇಕು. ಸಾಕ್ಷಾತ್ ಪೂಜಿಸಬೇಕು. ಏನು ಸಾಕ್ಷಾತ್ ಪೂಜಿಸಬೇಕು ಅಂದರೆ, ಇಲ್ಲಿ ಸಾಕ್ಷಾತ್ ವಿಷ್ಣುವನ್ನು ಪೂಜಿಸಬೇಕು. ಸಾಕ್ಷಾತ್ ಭಗವತಃ, ಒಂದು ಭಗವತಃ ವಿಷ್ಣು ಅನ್ನೋದಕ್ಕೆ ವಿಶೇಷಣ. ಸಾಕ್ಷಾತ್ ಭಗವತಃ ವಿಷ್ಣೋ ಅಂತ ವಿಷ್ಣುವಿಗೆ ವಿಶೇಷಣ. ಮತ್ತೊಂದು ಸಾಕ್ಷಾತ್ ಪೂಜನ. ಸಾಕ್ಷಾತ್ ಫಲ ಸಿಗಬೇಕಾದರೆ ಸಾಕ್ಷಾತ್ ಪೂಜೆ, ನೇರವಾದ ದಾರಿ ಅಂತ. ನಮಗೆ ಪ್ರಯೋಜನ ಸಿಗಬೇಕಾದ್ರೆ ನೇರವಾದ ದಾರಿ ಯಾವುದು ಅಂದರೆ ವಿಷ್ಣುವಿನ ಪೂಜೆ. ಮತ್ತು ನಮ್ಮ ಜನ್ಮಕ್ಕೆ ಸಾಕ್ಷಾತ್ ಫಲ. 3 ಕಡೆ ಸಾಕ್ಷಾತ್ ಶಬ್ದವನ್ನು ಅನ್ವಯ ಮಾಡಬಹುದು. ಒಂದು, ಸಾಕ್ಷಾತ್ ವಿಷ್ಣುವಿನ ಪೂಜೆಯನ್ನೇ ಮಾಡಬೇಕು, ಪರಂಪರೆಯ ಮಾಡಲಿಕ್ಕೆ ಹೋಗಬೇಡಿ. ಸಾಕ್ಷಾತ್ ವಿಷ್ಣುವನ್ನೇ ಪೂಜಿಸಬೇಕು, ಇತರ ದೇವತೆಗಳನ್ನೆಲ್ಲ. ಮತ್ತೆ ಸಾಕ್ಷಾತ್ ಪೂಜೆ ಮಾಡಬೇಕು. ಮತ್ತು ಸಾಕ್ಷಾತ್ ಫಲ, ಅದೇ ನಮ್ಮ ಜನ್ಮಕ್ಕೆ ಸಾಕ್ಷಾತ್ ಫಲ ಅಂದರೆ ನೇರವಾಗಿರತಕ್ಕಂತಹ ಫಲ. ಮತ್ತು ಸಾಕ್ಷಾತ್ ಭಗವಾನ್, ಅವನೇ ನಿಜವಾದ ಅರ್ಥದಲ್ಲಿ ಅವನೇ ಭಗವಂತ. ಸಾಕ್ಷಾತ್ ಭಗವಾನ್ ಅಂದರೆ ಅವನೇ, ನಿಜವಾದ ಅರ್ಥದಲ್ಲಿ ವಿಷ್ಣುವೇ ಭಗವಂತ, ಅವನೇ ಪರಮಾತ್ಮ. ಅಂತಹ ಪರಮಾತ್ಮನನ್ನು ಸಾಕ್ಷಾತ್ ಪೂಜಿಸಬೇಕು. ಇಂತಹ ವಿಷ್ಣುವಿನ ಪೂಜೆ ಮಾಡದೆ ಹೋದರೆ ನಾವು ಹುಟ್ಟಿದ್ದು ವ್ಯರ್ಥ. ಸಾಕ್ಷಾತ್ ಪೂಜನ ಅಂದರೆ ಇತರ ದೇವತೆಗಳ ಪರಿವಾರವಾಗಿರದೆ ಸರ್ವೋತ್ತಮನಾಗಿರ್ತಕ್ಕಂತಹ ಶ್ರೀಹರಿಯ ಪೂಜೆ. ಇತರ ದೇವತೆಗಳ ಪೂಜೆಯನ್ನು ಮಾಡಿ ಅವರನ್ನು ಒಲಿಸಿಕೊಂಡು ವಿಷ್ಣುವನ್ನು ಒಲಿಸಿಕೊಳ್ಳೋದಲ್ಲ, ಸಾಕ್ಷಾತ್ ವಿಷ್ಣುವನ್ನೇ ಪೂಜಿಸುವಂಥದ್ದು. ಸಾಕ್ಷಾತ್ ವಿಷ್ಣುವಿನ ಪೂಜೆ, ಆ ಪೂಜೆಗೆ ಸಾಕ್ಷಾತ್ ಫಲ ಇರುವಂಥದ್ದು. ಮತ್ತು ನಮ್ಮ ಜೀವನಕ್ಕೆ ಸಾಕ್ಷಾತ್ ಫಲ ಅದೇ. ನಮ್ಮ ಜನ್ಮಕ್ಕೆ ಸಾಕ್ಷಾತ್ ಫಲ ಏನು ಅಂದರೆ ಶ್ರೀಹರಿಯ ಪೂಜೆ ಅಂತ ಸಾಕ್ಷಾತ್ ಶಬ್ದವನ್ನು ಆಚಾರ್ಯರು ಬಳಸಿ ಇಷ್ಟು ಅರ್ಥವನ್ನು ತೋರಿಸ್ತಾ ಇದ್ದಾರೆ. ಅಂದರೆ ನಾರಾಯಣನನ್ನೇ ನಾವು ಪೂಜಿಸಬೇಕು. ನಾರಾಯಣನನ್ನೇ ಪೂಜಿಸದೆ ಹೋದರೆ ನಮ್ಮ ಬದುಕು ಎಷ್ಟು ಅದು ಸಾರ್ಥಕವಾದರೂ ಕೂಡ, ನಾರಾಯಣನನ್ನು ಪೂಜಿಸದೆ ನಮ್ಮ ಬದುಕು ಎಷ್ಟು ಸಾರ್ಥಕವಾದರೂ ಕೂಡ ಅದು ವ್ಯರ್ಥವೇ. ನಮ್ಮ ಇಡೀ ಬದುಕು ಅವನ ಆರಾಧನೆ ಆಗಬೇಕು. ಹಾಗಾಗಿ ಅದೇ ಬದುಕಿನ ನಿಜವಾದ ಫಲ. ನಮ್ಮ ಬದುಕಿನ ನಿಜವಾದ ಫಲ ಅಂದರೆ ಅದೇ ಸಾಕ್ಷಾತ್ ಫಲ. ಅದೇ ನಮ್ಮ ಬದುಕಿನ ನಿಜವಾದ ಫಲ. ಅದೇ ಯಾವುದು? ಆ ವಿಷ್ಣುವಿನ ಅರ್ಚನೆ. ಅದುವೇ ನಮ್ಮ ಜೀವನದ ಸಾಕ್ಷಾತ್ ಫಲ ಅಂತ
ಈ ಒಂದು ಶ್ಲೋಕದ ಅರ್ಥ. ಸಮಸ್ತ ಲೋಕನಾಥಸ್ಯ, ಎಲ್ಲ ಲೋಕಗಳಿಗೆ ಸ್ವಾಮಿಯಾಗಿರುವ, ದೇವದೇವಸ್ಯ, ಬ್ರಹ್ಮಾದಿ ದೇವತೆಗಳಿಗೂ ದೇವನಾಗಿರತಕ್ಕಂತಹ, ಶಾರ್ಂಗಿಣ, ಶಾರ್ಂಗ ಧನುರ್ಧಾರಿಯಾದ, ಭಗವತಃ ಷಡ್ಗುಣೇಶ್ವರ ಸಂಪನ್ನನಾದ ವಿಷ್ಣುವನ್ನ ಸಾಕ್ಷಾತ್ ಪೂಜನಂ, ಸಾಕ್ಷಾತ್ ಅವನನ್ನು ಪೂಜಿಸುವುದೇ ಜನ್ಮನಃ ಫಲಂ, ನಮ್ಮ ಹುಟ್ಟಿನ ಮಾನವ ಜನ್ಮದ ನಿಜವಾದ ಫಲ ಅದುವೇ ಅಂತ ಈ ಶ್ಲೋಕದ ಅಭಿಪ್ರಾಯ. ಭಕ್ತ್ಯಾ ದೂರ್ವಾಂಕುರೈಃ ಪುಂಭಿಃ ಪೂಜಿತಃ ಪುರುಷೋತ್ತಮಃ ಹರಿರ್ದದಾತಿ ಫಲಂ ಸರ್ವಯಜ್ಞೈಶ್ಚ ದುರ್ಲಭಂ. ಎಲ್ಲ ಯಜ್ಞಗಳಿಂದಲೂ ಸಿಗಲಾರದಂತಹ ಫಲ ನಿಶ್ಚಯವಾಗಿಯೂ ಶ್ರೀಹರಿಯ ಪೂಜೆಯಿಂದ ಬರ್ತದೆ ಅಂತ ಪುಲಸ್ತ್ಯರು ಹೇಳ್ತಕ್ಕಂತಹ ಮಾತನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಬರೀ ಅವರ ಮಾತುಗಳಲ್ಲ, ಬೇರೆ ಬೇರೆಯವರು ಹೇಳಿದ ಮಾತುಗಳನ್ನು ಅದಕ್ಕೆ ಪ್ರಮಾಣವಾಗಿ ಹೇಳ್ತಾ ಇದ್ದಾರೆ. ಪುಲಸ್ತ್ಯರು ಹೇಳ್ತಕ್ಕಂತಹ ಮಾತು, ಪುರುಷೋತ್ತಮನಾಗಿರತಕ್ಕಂತಹ ವಿಷ್ಣು, ಹರಿಹಿ ವಿಷ್ಣುವು, ಭಕ್ತಿಯಿಂದ, ದೂರ್ವಾಂಕುರೈಹಿ, ದೂರ್ವಾಂಕುರ, ದೂರ್ವ ಅಂದರೆ ಗರಿಕೆ ಅಂಕುರ ಅಂದರೆ ಎಳೆಗರಿಕೆಗಳಿಂದ, ಭಕ್ತಿಯಿಂದ ಪೂಜಿಸಲ್ಪಟ್ಟರೆ ಅಂತಹ ಶ್ರೀಹರಿಯು ಫಲಂ ದದಾತಿ, ಎಂತಹ ಫಲವನ್ನು ಕೊಡ್ತಾನೆ ಅಂದರೆ ಸರ್ವಯಜ್ಞೈಶ್ಚ ದುರ್ಲಭಂ, ಇತರ ಎಲ್ಲ ಯಜ್ಞಗಳಿಂದಲೂ ದುರ್ಲಭವಾಗಿರತಕ್ಕಂತಹ, ಇತರ ಯಜ್ಞಗಳಿಂದ ದೊರೆಯದೇ ಇರತಕ್ಕಂತಹ ಫಲವನ್ನು ಈ ದೂರ್ವಾಂಕುರಗಳಿಂದ ಪೂಜಿಸಲ್ಪಟ್ಟಂತಹ ಹರಿಯು ದದಾತಿ, ಕೊಡ್ತಾನೆ, ಕರುಣಿಸ್ತಾನೆ. ಆದ್ದರಿಂದ ಆ ಹರಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇರೋದು. ಭಕ್ತ್ಯಾ ದುರ್ವಾಂಕುರೈಃ ಪುಂಭಿಃ ಪೂಜಿತಃ ಪುರುಷೋತ್ತಮಃ ಹರಿರ್ದದಾತಿ ಫಲಂ ಸರ್ವಯಜ್ಞೈಶ್ಚ ದುರ್ಲಭಂ. ಎಲ್ಲ ಯಜ್ಞಗಳಿಂದಲೂ ದುರ್ಲಭವಾಗಿರತಕ್ಕಂತಹ, ಯಾವುದೇ ಯಜ್ಞಗಳನ್ನು ಮಾಡಿದರೂ ಕೂಡ ಆ ಯಜ್ಞಗಳಿಂದ ದೊರೆಯದಿರತಕ್ಕಂತಹ ಫಲ ವಿಷ್ಣುವಿನ ಪೂಜೆಯಿಂದ ಬರ್ತದೆ. ಆದ್ದರಿಂದ ಏನೇನೋ ಮಾಡಿ ಕಷ್ಟಪಡಬೇಡಿ, ಬಹಳ ಸುಲಭವಾದ ದಾರಿ ಇದು. ಭಗವಂತನನ್ನು ಮೆಚ್ಚಿಸಿಕೊಳ್ಳಲಿಕ್ಕೆ ಬಹಳ ಸುಲಭವಾದ ದಾರಿ ಅವನ ಅರ್ಚನೆ. ಆದ್ದರಿಂದ ಪುಂಭಿಹಿ, ಮನುಷ್ಯರುಗಳಿಂದ, ಎಲ್ಲ ಜೀವರುಗಳಿಂದ, ಪುರುಷೋತ್ತಮ, ಸರ್ವೋತ್ತಮನಾಗಿರತಕ್ಕಂತಹ ಹರಿಹಿ ವಿಷ್ಣುವು, ಭಕ್ತಿಯಿಂದ, ದೂರ್ವಾಂಕುರೈಹಿ ಎಳೆಗರಿಕೆಗಳಿಂದ, ಪೂಜಿಸಲ್ಪಟ್ಟರೆ ಅಂತ ಹರಿಯು ಸರ್ವಯಜ್ಞೈಶ್ಚ ದುರ್ಲಭಂ, ಎಲ್ಲ ಯಜ್ಞಗಳಿಗಿಂತಲೂ ದುರ್ಲಭವಾಗಿರತಕ್ಕಂತಹ, ಇತರ ಯಾವುದೇ ಯಜ್ಞಗಳಿಂದ ಲಭಿಸಲಾರದಂತಹ ಫಲವನ್ನು ದದಾತಿ, ಕೊಡ್ತಾನೆ. ಆದ್ದರಿಂದ ಶ್ರೀಹರಿಯ ಅರ್ಚನೆಯನ್ನು ಮಾಡಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ವಿಧಿನಾ ದೇವದೇವೇಶಃ ಶಂಖಚಕ್ರಧರೋ ಹರಿಹಿ ಫಲಂ ದದಾತಿ ಸುಲಭಂ ಸಲೀಲೇನಾಪಿ ಪೂಜಿತಃ. ವಿಷ್ಣುವಿನ ಪೂಜೆ ಬಹಳ ಸುಲಭ, ಭಗವಂತನ ಪೂಜೆ ಮಾಡೋದು ಬಹಳ ಸುಲಭ. ಅದನ್ನು ಇಲ್ಲಿ ಹೇಳ್ತಾ ಇರೋದು ಏನು? ದೇವದೇವೇಶಃ ಶಂಖಚಕ್ರಧರಃ ಹರಿಹಿ ವಿಧಿನಾ ಸಲಿಲೇನಾಪಿ ಪೂಜಿತಃ ಸುಲಭಂ ಫಲಂ ದದಾತಿ. ಈ ದೇವದೇವೇಶಃ ಇಂದ್ರಾದಿ ಸಕಲ ದೇವತೆಗಳಿಗೂ ನಿಯಾಮಕರಾಗಿರತಕ್ಕಂತಹ, ಬ್ರಹ್ಮಾದಿಗಳಿಗೂ ಅಧಿಪತಿಯಾಗಿರತಕ್ಕಂತಹ ದೇವದೇವೇಶ, ಒಂದು ದೇವ ಶಬ್ದದಿಂದ ಇಂದ್ರಾದಿ ದೇವತೆಗಳು, ಅಂತಹ ಇಂದ್ರಾದಿ ದೇವತೆಗಳಿಗೂ ದೇವರು ಅಂದರೆ ಬ್ರಹ್ಮಾದಿ ದೇವತೆಗಳು, ಅಂತಹ ಬ್ರಹ್ಮಾದಿಗಳಿಗೆ ಈಶನಾಗಿರತಕ್ಕಂತಹ ಶಂಖಚಕ್ರಧರ, ಶಂಖಚಕ್ರಗಳನ್ನು ಧಾರಣ ಮಾಡಿರತಕ್ಕಂತಹ ಹರಿಹಿ ವಿಷ್ಣುವು, ಶಂಖಚಕ್ರ
ಗದಾಧರ ಅಂತ ಕೆಲವು ಪುಸ್ತಕದಲ್ಲಿದೆ, ಶಂಖಚಕ್ರಧರ ಹರಿಹಿ ಅಂತ ಕೆಲವು ಪುಸ್ತಕದಲ್ಲಿದೆ. ಶಂಖಚಕ್ರ ಗದಾಧರ ಅಂತ ಇಟ್ಕೋಬೋದು. ಶಂಖಚಕ್ರ ಗದೆ ಇವುಗಳನ್ನು ಧಾರಣ ಮಾಡತಕ್ಕಂತಹ ಹರಿಹಿ ವಿಷ್ಣುವು ವಿಧಿನ ಶಾಸ್ತ್ರೋಕ್ತವಾಗಿ ಶಾಸ್ತ್ರೋಕ್ತ ವಿಧಾನದಿಂದ ತಂತ್ರಸಾರದಲ್ಲಿ, ಸದಾಚಾರ ಸ್ಮೃತಿಯಲ್ಲಿ, ಶ್ರೀಕೃಷ್ಣಾಮೃತ ಮಹಾರ್ಣವದಲ್ಲಿ ಯಾವ ರೀತಿಯಲ್ಲಿ ಹೇಳಿದ್ದಾರೋ ಅದೇ ರೀತಿಯಲ್ಲಿ ಈ ಎಲ್ಲ ಗ್ರಂಥಗಳನ್ನು ಸಂಗ್ರಹಿಸಿ ಜಯತೀರ್ಥರು ಪದ್ಯಮಾಲ ಅಂತ ಬರೆದಿದ್ದಾರೆ. ಪದ್ಯಮಾಲ ಈ ಶಾಸ್ತ್ರೋಕ್ತ ವಿಧಾನದಿಂದ ಪೂಜಿಸಬೇಕು. ಏನು ಪೂಜಿಸಲಿಕ್ಕೆ ಏನೂ ಇಲ್ಲ ಅಂತಾದರೆ ಬರೀ ನೀರಿನಿಂದ ಪೂಜೆ ಮಾಡಿ ಸಾಕು. ನೀರಿನಿಂದ ಪೂಜೆ ಮಾಡಿದರೂ ಕೂಡ ಅವನಿಗೆ ಅನಾಯಾಸವಾಗಿ ಫಲವನ್ನು ಕೊಡ್ತಾನೆ. ಇದನ್ನು ನಾರದರ ವಾಕ್ಯ ಅಂತ ಕೆಲವರು ಹೇಳ್ತಾರೆ, ಅತ್ರಿ ಮುನಿಗಳ ವಾಕ್ಯ ಅಂತ ಕೆಲವರು ಹೇಳ್ತಾರೆ. ಏನೇ ಇರಲಿ, ಭಕ್ತ ಅವ ಶ್ರೀಮಂತನೇ ಆಗಿರಲಿ ಬಡವನೇ ಆಗಿರಲಿ, ಅವನು ತನ್ನಲ್ಲಿರತಕ್ಕಂತಹ ಏನು ಸಾಮಗ್ರಿಗಳಿವೆ ಅದನ್ನು ಭಕ್ತಿಯಿಂದ ಸಮರ್ಪಿಸಿ ಪೂಜಿಸಿದರೆ ಪ್ರಸನ್ನನಾಗ್ತಾನೆ. ಐಶ್ವರ್ಯವನ್ನು ಅರ್ಪಿಸಿದರೂ ಹಾಗೆ, ಐಶ್ವರ್ಯ ಇಲ್ಲದೆ ಹೋದರೆ ಯಥಾಶಕ್ತಿ ಯಥಾಶಕ್ತಿ ಅವನಿಗೆ ಏನೂ ಇಲ್ಲ, ಅವನ ಹತ್ತಿರ ಏನೂ ಇಲ್ಲದೆ ಇದ್ದಾಗ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ದೂರ್ವಾಂಕುರಗಳಿಂದ ಅಥವಾ ಬರೀ ನೀರಿನಿಂದ ಪೂಜೆ ಮಾಡಿದರೂ ಸಾಕು. ಸಲಿಲೇನಾಪಿ, ಸಲಿಲೆ ಅಂದರೆ ನೀರಿನಿಂದ ಪೂಜಿಸಿದರೂ ಕೂಡ ಅವ ಪ್ರಸನ್ನನಾಗ್ತಾನೆ. ಯಾಕಂದರೆ ಅವನಿಗೆ ಏನು ಬೇಕಾಗಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಭಗವಂತನನ್ನು ಪೂಜಿಸೋದು ಬಹಳ ಸುಲಭ, ಏನು ಕಷ್ಟಪಡಬೇಕಾಗಿಲ್ಲ ಭಗವಂತನನ್ನು ಪೂಜಿಸಲಿಕ್ಕೆ. ನಮ್ಮ ಹತ್ರ ಏನೂ ಇರಬೇಕಂತಿಲ್ಲ, ನಮ್ಮಲ್ಲಿ ಏನಿದೆ ಅದನ್ನೇ ನಾವು ಭಕ್ತಿಯಿಂದ ಅರ್ಪಿಸಿ ಸಾಕು. ಭಕ್ತ್ಯುಪಹೃತಂ ಅದನ್ನು ಹೇಳ್ತಾನೆ ಅವನು, ಭಕ್ತ್ಯುಪಹೃತಂ ಭಕ್ತಿಯಿಂದ ಕೊಟ್ಟದ್ದು. ಹಾಗಾಗಿ ಭಗವಂತನ ಪೂಜೆ ಮಾಡುವಂಥದ್ದು ಬಹಳ ಸುಲಭ. ಯಾವುದೇ ಸಾಧನ ಸಾಮಗ್ರಿಗಳು ನಮ್ಮ ಹತ್ರ ಇರಬೇಕಂತಿಲ್ಲ, ಆಯಿತಾ. ನಮ್ಮ ದೇಹೇಂದ್ರಿಯಗಳೇ ಸಾಕು, ಅಥವಾ ಲೌಕಿಕ ಸಂಪತ್ತು ಯಾವುದು ನಮ್ಮಲ್ಲಿದೆಯೋ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ನಾವೇನೇ ಮಾಡಲಿ, ಯತ್ಕರೋಷಿ ಯದಶ್ನಾಶಿ ಯಜ್ಜೋಷಿ ದದಾಸಿ ಅದು ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ ಮದರ್ಪಣಂ. ನಾವು ಏನು ಮಾಡ್ತೀವಿ, ಏನು ತಿಂತೀವಿ ಅದನ್ನು ಭಗವಂತನಿಗೆ ಅರ್ಪಿಸಿದ್ರೆ ಸಾಕು. ನಮ್ಮಲ್ಲಿ ಅರ್ಚನೆ ಮಾಡಲಿಕ್ಕೆ ಸಾಧನ ಸಾಮಗ್ರಿ ಇರಬಹುದು, ಇಲ್ಲದೇ ಇರಬಹುದು, ಆದರೆ ಅದ್ಯಾವುದು ಬೇಕಾಗಿಲ್ಲ. ಭಕ್ತಿಯಿಂದ ಅವನಿಗೆ ಯಾವುದನ್ನು ಕೊಟ್ಟರೂ ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನಮ್ಮಲ್ಲಿರತಕ್ಕಂತಹ ವಸ್ತು ಎಷ್ಟೇ ಅಲ್ಪವಾಗಿರಲಿ ಅದನ್ನು ಭಕ್ತಿಯಿಂದ ನಾವು ದೊಡ್ಡದಾಗಿ ಮಾಡಬೇಕು. ಭಕ್ತಿಯಿಂದ ಅದನ್ನು ದೊಡ್ಡದನ್ನಾಗಿ ಮಾಡಿದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಭಕ್ತಿಯಿಂದ ಭಕ್ತ ಏನು ಕೊಡ್ತಾನೆ, ತ್ಯಾಗ ಮಾಡ್ತಾನೆ, ಸಮರ್ಪಣೆ ಮಾಡ್ತಾನೆ, ಅವನದನ್ನು ಸ್ವೀಕಾರ ಮಾಡ್ತಾನೆ. ಭಕ್ತರಿಂದ ಬಯಸುವುದು ತ್ಯಾಗ, ಭಕ್ತಿ ಹೊರತು ಇನ್ಯಾವುದೇ ಅವನಿಗೆ ಯಾವುದೂ ಬೇಕಾಗಿಲ್ಲ. ಯಾವುದೇ ಆಡಂಬರದ ಪೂಜೆ ಬೇಡ. ಭಕ್ತಿಯಿಂದ ಸಲೇನಾಪಿ ಪೂಜಿತಃ. ನೀರು ಸಮರ್ಪಣೆ ಮಾಡಿದ್ರು ಸಾಕು. ಪತ್ರ, ತುಳಸಿ ಪತ್ರಗಳಿಂದ ಪರಮಾತ್ಮನನ್ನು ಅರ್ಚಿಸಿದಂತಹ ವಿಷ್ಣುದಾಸ ಎಂತಹ ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನವನ್ನು ಹೊಂತಾನೆ ಅಲ್ವಾ. ಭಕ್ತಿಯಿಂದ ಅವನು ತುಳಸಿ ದಳ ಅರ್ಪಿಸ್ತಾ ಇದ್ದ ವಿಷ್ಣುದಾಸ. ಆ ವಿಷ್ಣುದಾಸನ ರಾಜ್ಯದಲ್ಲಿರತಕ್ಕಂತಹ ಒಬ್ಬ ಶ್ರೀಮಂತ ರಾಜ ದಿನಾಲು ಬಂದು ತುಳಸಿಯನ್ನು ತೆಗೆದು ಬಂಗಾರದ ಪುಷ್ಪ ಇಟ್ಟು ಹೋಗ್ತಾ ಇದ್ದ. ಮರುದಿನ ಬಂದು ನೋಡುವಾಗ ತುಳಸಿ ಹಾಗೇ ಭಗವಂತನ ಮೇಲೆ ಇರ್ತಾ ಇತ್ತು, ಬಂಗಾರದ ಹೂ ಮೂಲೆಯಲ್ಲಿ ಕಸದಲ್ಲಿ ಬಿದ್ದಿರ್ತಾ ಇತ್ತು. ಪರಮಾತ್ಮನಿಗೆ ಬೇಕಾಗಿರುವಂಥದ್ದು ಪ್ರೀತಿಯಿಂದ ಕೊಡತಕ್ಕಂತಹ ಪತ್ರ.
ತುಳಸಿ ದಳ, ಒಂದು ದಳ ಶ್ರೀ ತುಳಸಿ, ಬಿಂದು ಗಂಗೋದಕ ಅಂತ ದಾಸರು ಅದನ್ನೇ ಹೇಳೋದು. ಭಕ್ತಿಯಿಂದ ಒಂದು ಪತ್ರ ತುಳಸಿ ದಳವನ್ನು ಅರ್ಪಿಸಿದರೂ ಕೂಡ ಭಗವಂತ ಪ್ರೀತನಾಗ್ತಾನೆ. ಆ ವಿಷ್ಣುದಾಸನಿಗೆ ಅವನು ಅನುಗ್ರಹ ಮಾಡ್ತಾನೆ. ಹಾಗೆಯೇ ಮೊಸಳೆ ಆ ಇಂದ್ರದ್ಯುಮ್ನನ್ನು ಹಿಡಿದಾಗ, ಗಜೇಂದ್ರನನ್ನು ಹಿಡಿದಾಗ ಗಜೇಂದ್ರ ಕೊಟ್ಟಿದ್ದೇನು? ಸಾವಿರಾರು ವರ್ಷಗಳ ಕಾಲ ಮೊಸಳೆಗೂ ಮತ್ತು ಆನೆಗೂ ಅಲ್ಲಿ ಒಂದು ಕಾದಾಟ ನಡೀತದೆ. ಕೊನೆಗೆ ಭಕ್ತಿಯಿಂದ ಒಂದು ಪುಷ್ಪವನ್ನು ಅರ್ಪಿಸ್ತಾನೆ. ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಅಂಥೇಳಿ ಒಂದು ಪುಷ್ಪವನ್ನು ಸಮರ್ಪಿಸ್ತಾನೆ ಇಂದ್ರದ್ಯುಮ್ನ ಅವ ಮೊಸಳೆಯಾಗಿ ಆನೆಯಾಗಿ ಹುಟ್ಟಿದ್ದು. ಹಿಂದಿನ ಜನ್ಮದ ಸಂಸ್ಕಾರ ಇತ್ತು, ಭಗವಂತನ ಸ್ಮರಣೆ ಇತ್ತು. ಹಾಗಾಗಿ ಆ ಭಗವಂತನನ್ನು ಸ್ಮರಿಸ್ತಾ ಅವನಿಗೆ ಒಂದು ಭಕ್ತಿಯಿಂದ ಪುಷ್ಪವನ್ನು ಸಮರ್ಪಿಸಿದಾಗ ವಿಷ್ಣು ಓಡಿ ಬರ್ತಾನೆ. ಅಂಥ ಭಕ್ತವತ್ಸಲ ಅವನು ಅಲ್ವಾ. ಅಷ್ಟು ಮಾತ್ರ ಅಲ್ಲ, ಸಾವಿರಾರು ವರ್ಷಗಳವರೆಗೆ ಆ ಶ್ರೀರಾಮನ ನಿರೀಕ್ಷೆಯಲ್ಲೇ ಕೂತ್ಕೊಂಡಿದ್ದಾಳೆ ಶಬರಿ. ಎಷ್ಟೋ ವರ್ಷಗಳಿಂದ ಇದ್ದಾಳೆ ಅವಳು. ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ದಾಳೆ. ರಾಮ ಬಂದಾಗ ಅವಳು ಕೊಟ್ಟದ್ದೇನು? ಬೋರೆ ಹಣ್ಣು. ಆ ಬೋರೆ ಹಣ್ಣಿನಿಂದ ರಾಮ ಎಷ್ಟು ಸಂತುಷ್ಟನಾದ. ಭಕ್ತಿಯಿಂದ ಕೊಟ್ಟದ್ದು. ಯಾವುದೇ ಹಣ್ಣಿರಲಿ, ಅವಳಿಗೆ ಸಿಗ್ತಾ ಇರುವಂಥದ್ದು ಯಾವುದೇ ಇರ್ಬೋದು, ಅವಳು ಭಕ್ತಿಯಿಂದ ಬೋರೆ ಹಣ್ಣು ಕೊಡ್ತಾಳೆ. ಅಂತಹ ಬೋರೆ ಹಣ್ಣನ್ನು ಶ್ರೀರಾಮ ಸ್ವೀಕಾರ ಮಾಡ್ತಾನೆ. ಫಲ ಇನ್ನು ಅದು ಯಾವುದು ಇಲ್ಲಪ್ಪ, ಬರೀ ನೀರು ಕೊಟ್ಟರೂ ಸಾಕು, ಭಗವಂತ ಸಂಪ್ರೀತನಾಗ್ತಾನೆ. ಭಾಗವತದಲ್ಲಿ ನಾವು ರಂತಿದೇವನ ಕಥೆ ಕೇಳಿದ್ದೇವೆ. ರಂತಿದೇವ ಎಷ್ಟು ದಿವಸ ಉಪವಾಸ ಮಾಡಿರ್ತಾನೆ. ಕ್ಷಾಮ ಬಂದಿರ್ತದೆ ಅವನ ರಾಜ್ಯಕ್ಕೆ. ಎಲ್ಲವನ್ನು ದಾನ ಮಾಡಿ ಏನೂ ಇಲ್ಲ ಅವನಿಗೆ ತಿನ್ನಲಿಕ್ಕೆ, ಉಪವಾಸ ಇರ್ತಾನೆ. ಏನೋ ಒಂದು ದಿವಸ ಸ್ವಲ್ಪ ಆಹಾರ ಸಿಗ್ತದೆ, ಅದನ್ನು ದಾನ ಮಾಡಿಬಿಡ್ತಾನೆ. ಕೊನೆಗೆ ಕುಡಿಲಿಕ್ಕೆ ನೀರು ಕೂಡ ಸಿಗುವುದಿಲ್ಲ ಅವನಿಗೆ. ಇರುವ ನೀರನ್ನು ದಾನ ಮಾಡ್ತಾನೆ. ತಾನು ಹಸಿದಿದ್ದರೂ ಬಾಯಾರಿದ್ದರೂ ಕೂಡ ಬಾಯಾರಿದಂತಹ ಮತ್ತೊಂದು ಜೀವಿಗೆ ಆ ನೀರನ್ನು ಸಮರ್ಪಣೆ ಮಾಡುವ ಮೂಲಕವಾಗಿ ಆ ನೀರಿನಿಂದ ಭಗವಂತನ ಅರ್ಚಿಸ್ತಾನೆ. ಹೀಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಲ್ವಾ. ಆ ಒಂದು ನಾಯಿ, ಆ ನಾಯಿಗೆ ಅವ ಧಾರೆ ಬಿಡ್ತಾನೆ ನೀರು. ಇನ್ನೇನು ಸ್ವಲ್ಪ ನೀರಿದೆ ಕುಡಿಯೋಣ ಅಂತಾಗುವಾಗ, ಆಗ ಸ್ವಾಮಿ ಸಮಗ್ರ ಭೂಮಿಯ ಚಕ್ರಾಧಿಪತ್ಯ ಅದೆಲ್ಲವೂ ನಿನ್ನದೇ, ಇದೆಲ್ಲ ಯಾಕೆ ನನಗೆ ಬೇಡ, ಎಲ್ಲವೂ ನಿನ್ನದೇ, ಇದು ನಾನು ಏನನ್ನು ಬಯಸುವುದಿಲ್ಲ, ನನಗೆ ಚಕ್ರಾಧಿಪತ್ಯ ಬೇಡ, ಸಕಲ ಭೋಗ ವೈಭವಗಳು ಬೇಡ, ಮುಕ್ತಿಯನ್ನು ನಾನು ಬಯಸುವುದಿಲ್ಲ. ನಾನು ಬಯಸುವುದೇನೆಂದರೆ ಕಾಮಯೇ ದುಃಖ ತಪ್ತಾನಾಂ. ಅವನು ಹೇಳೋದು, ದುಃಖತಪ್ತರಾಗಿರತಕ್ಕಂತಹ ಎಲ್ಲ ಜನರೊಳಗೆ ನೀನಿದ್ದೀಯ. ಅಂತಹ ಆ ದುಃಖತಪ್ತರಾಗಿರತಕ್ಕಂತಹ ಎಲ್ಲ ಜನರಿದ್ದಾರಲ್ಲ, ಅವರ ದುಃಖವನ್ನು ಪರಿಹರಿಸಿದರೆ ಸಾಕು, ಅದೇ ನಿನ್ನ ಪೂಜೆ ಆಗ್ತದೆ ಅಂಥೇಳಿ ರಂತಿದೇವ ಹೇಳ್ತಾ ತಾನು ಕುಡಿದಿರತಕ್ಕಂತಹ ನೀರನ್ನು ಅರ್ಪಿಸಿ ಬಿಡ್ತಾನೆ. ಹೀಗೆ ಪತ್ರ ಪುಷ್ಪ ಫಲ ತೋಯ ಇವುಗಳ ಸಮರ್ಪಣೆಯಿಂದ ಆ ವಿಷ್ಣುದಾಸ, ಗಜೇಂದ್ರ, ಶಬರಿ, ರಂತಿದೇವ ಇವರು ಎಂಥ ಆದರ್ಶ ಪೂಜಕರಾಗಿದ್ದಾರೆ. ಆದ್ದರಿಂದ ಭಕ್ತಿಯಿಂದ ಯಾವುದನ್ನು ನಾವು ಸಮರ್ಪಿಸಿದರೂ ಕೂಡ ಆ ಭಗವಂತ ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ. ಇದಕ್ಕೆ ಇನ್ನೊಂದು ಅರ್ಥ ಇದೆ. ಪತ್ರ ಅಂದರೆ ಒಂದು ತುಳಸಿ ಮೊದಲಾದ ಪತ್ರಗಳು, ಇನ್ನೊಂದು ಪತ್ರ ಅಂದರೆ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ವೇದಗಳೇ ಪತ್ರಗಳು. ಜಗದ್ವೃಕ್ಷದ ವರ್ಣನೆ ಬರ್ತದೆ ಭಗವದ್ಗೀತೆಯಲ್ಲಿ. ಜಗತ್ತೆಂಬ ವಿಶಾಲ ವೃಕ್ಷದ ಪತ್ರಗಳು ಯಾವುದು ಅಂದರೆ ವೇದಗಳು ಅಂತ. ಆ ಪತ್ರವನ್ನು ಸಮರ್ಪಿಸಬೇಕು ಅಂದರೆ ವೇದ ಪುಸ್ತಕವನ್ನು ದಾನ ಮಾಡಬೇಕು ಅಂತ ಅರ್ಥ ಅಲ್ಲ.
ನಾವು ವೇದಾಧ್ಯಯನ ಮಾಡಬೇಕು ಅಂತ. ವೇದಾಧ್ಯಯನ ಮಾಡಿ ಆ ವೇದ ಕುಸುಮದ ಜ್ಞಾನ ಮಧುವನ್ನು ತನ್ನಲ್ಲಿ ಸಂಗ್ರಹ ಮಾಡಿಕೊಂಡು ಅದನ್ನು ವಿತರಣೆ ಮಾಡ್ತಾ ಆ ರೀತಿ ಭಗವಂತನಿಗೆ ಪತ್ರ ಸಮರ್ಪಣೆ ಮಾಡಬೇಕು ಅಂತ. ಇದು ಪತ್ರ ಸಮರ್ಪಣ. ಇನ್ನು ಪುಷ್ಪ ಸಮರ್ಪಣ ಅಂದರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತದಯಾ ಪುಷ್ಪಂ ಜ್ಞಾನ ಪುಷ್ಪಂ ವಿಶಿಷ್ಯತೆ ಧ್ಯಾನ ಪುಷ್ಪಂ ತಪಃ ಪುಷ್ಪಂ ಕ್ರಿಯಾ ಪುಷ್ಪಂಚ ಸಪ್ತಮಂ ಸತ್ಯಂಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವಃ. ಅಷ್ಟಭಿರ್ಭಾವಪುಷ್ಪೈಃ 8 ಭಾವಕುಸುಮಗಳು: ಅಹಿಂಸಾ, ಇಂದ್ರಿಯ ನಿಗ್ರಹ, ಸರ್ವಭೂತದಯ, ಸತ್ಯ, ಜ್ಞಾನ, ತಪಸ್ಸು, ಕರ್ಮಾಚರಣೆ, ಧ್ಯಾನ. ಈ ಭಾವಪುಷ್ಪಗಳನ್ನು ನಾವು ಸಮರ್ಪಿಸಿ ಭಗವಂತನ ಪೂಜೆಯನ್ನು ಮಾಡಬೇಕು ಅನ್ನೋದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರತಕ್ಕಂತಹ ಒಂದು ಫಲ ಸಮರ್ಪಣೆ. ಪತ್ರ, ಪುಷ್ಪ ಸಮರ್ಪಣೆ. ಮತ್ತು ಫಲ ಸಮರ್ಪಣೆ. ಯಾವುದು ಫಲ ಅಂದರೆ ನಾವು ಯಾವುದೇ ಕರ್ಮ ಆಚರಿಸಿದರೂ ಕೂಡ ಅದರ ಫಲತ್ಯಾಗ ಮಾಡುವಂಥದ್ದು. ಅದರ ಫಲತ್ಯಾಗವನ್ನು ಮಾಡುವಂಥದ್ದೇ ನಾವು ಭಗವಂತನಿಗೆ ಅರ್ಪಿಸುವ ಫಲ ಸಮರ್ಪಣೆ. ಕೊನೆಯಲ್ಲಿ ಹೇಳ್ತಾರೆ, ಕೊನೆಯಲ್ಲಿ ಕೃಷ್ಣಾಮೃತ ಮಹಾರಣವದ ಕೊನೆಯ ಶ್ಲೋಕ ಅದೇ ಇರುವುದು. ಶ್ರೀಮದಾನಂದ ನಿಷ್ಕಾಮಂ 287ನೇ ಶ್ಲೋಕ. ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತಮಿಹ ಚೋಚ್ಯತೆ ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂತೂ ಪರಿತ್ಯಜೇತ್. ನಿವೃತ್ತ ಕರ್ಮವನ್ನು ಸೇವಿಸಬೇಕು, ಪ್ರವೃತ್ತ ಕರ್ಮವನ್ನು ಪರಿತ್ಯಾಗ ಮಾಡಬೇಕು. ಅಂದರೆ ನಿಷ್ಕಾಮ ಕರ್ಮವನ್ನು ಆಚರಿಸಬೇಕು. ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ ಅಂದರೆ ಯಾವುದು ಅಂದರೆ ಜ್ಞಾನಪೂರ್ವಕವಾಗಿ ಮಾಡತಕ್ಕಂತಹ ಕರ್ಮ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜ್ಞಾನಪೂರ್ವಕವಾಗಿ ಮಾಡತಕ್ಕಂತಹ ಕರ್ಮ ಅದು ನಿವೃತ್ತ ಕರ್ಮ. ಇಂತಹ ನಿವೃತ್ತ ಕರ್ಮವನ್ನು ಆಚರಿಸಬೇಕು. ಪ್ರವೃತ್ತ ಕರ್ಮವನ್ನು ಬಿಡಬೇಕು, ಪ್ರವೃತ್ತ ಕರ್ಮವನ್ನು ಬಿಟ್ಟು ಬಿಡಬೇಕು ಅಂತ ಕೊನೆಯಲ್ಲಿ ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿಹ ಚೋಚ್ಯತೆ ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂತು ಪರಿತ್ಯಜೇತ್ ಅಂಥೇಳಿ ಮುಂದೆ ಯಸ್ಯತ್ರೇಣ್ಯುಯಿತಾನಿ ವೇದ ವಚನೆ ರೂಪಾಣಿ ದಿವ್ಯಾಂದಲಂ ಬಟ್ ತದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ಯೋ ಯತ್ತು ತೃತೀಯಮೇತದವನ ಗ್ರಂಥಕೃತ ಕೇಶವೇ. ಶ್ರೀಮದಾನಂದ ತೀರ್ಥಾರ್ಯ ಸಹಸ್ರ ಕಿರಣೋತ್ಥಿತಾಃ ಗೋತತಿ ಸಂತತಂ ಸೇವ್ಯಾಃ ಗೀರ್ವಾಣೈ ಸಿದ್ಧಿದಾ ಭವೇತ್. ಯಸ್ಸರ್ವಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಅಂಥೇಳಿ ಅವರು ಸಮಾಪ್ತಿ ಮಾಡ್ತಾರೆ. ಕೊನೆಯಲ್ಲಿ ಅದೇ ಇರುವಂಥದ್ದು. ಜ್ಞಾನಪೂರ್ವಕವಾಗಿ ಕರ್ಮಾಚರಣೆ ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ ಕರ್ಮಾಚರಣೆ ಮಾಡಬೇಕು. ಹೀಗೆ ಫಲವನ್ನು ತ್ಯಜಿಸಿ ಜ್ಞಾನಪೂರ್ವಕವಾಗಿ ಕರ್ಮಾಚರಣೆ ಮಾಡುವಂಥದ್ದು, ಅದರ ಫಲವನ್ನು ಭಗವಂತನಿಗೆ ಅರ್ಪಿಸುವಂಥದ್ದು. ಇದು ಫಲ ಸಮರ್ಪಣೆ. ಪತ್ರಂ ಪುಷ್ಪಂ ಫಲಂ ತೋಯಂ. ತೋಯ ಅಂದ್ರೇನು? ತೋಯ ಅಂದರೆ ನೀರು ಸುರಿಸಬೇಕು. ಯಾವ ನೀರು ಅಂದರೆ ಆನಂದ ಬಾಷ್ಪಗಳನ್ನು ಸುರಿಸಬೇಕು. ಭಾಗವತ ಕೇಳ್ತಾ ಇದ್ದರೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಅಂತಹ ಭಾಗವತೋತ್ತಮರ ಕಥೆ, ಆ ಭಾಗವತೋತ್ತಮರಿಗೆ ಭಗವಂತ ಅನುಗ್ರಹ ಮಾಡಿದ ರೀತಿ, ಅದನ್ನೆಲ್ಲ ನೋಡುವಾಗ ನಮ್ಮ ಕಣ್ಣುಗಳು ಸಂತೋಷದಿಂದ ಆನಂದದಿಂದ ಆರ್ದ್ರವಾಗ್ತವೆ. ಅದೇ ಆನಂದದ ಕಣ್ಣೀರು, ಆನಂದ ಬಾಷ್ಪ. ನಿರಂತರ ಭಗವಂತನ ಚರಿತ್ರೆಯನ್ನು ಕೇಳ್ತಾ ಇರುವುದೇ ಇದು ತೋಯ ಸಮರ್ಪಣೆ. ಹೀಗೆ ಲೌಕಿಕವಾಗಿ ಸಿಗತಕ್ಕಂತಹ ಸಾಮಾನ್ಯವಾದ ವಸ್ತುಗಳಿಂದಲೂ ನಾವು ಭಗವಂತನ ಪೂಜಿಸಬಹುದು, ಪತ್ರಪುಷ್ಪಾದಿಗಳಿಂದ. ಅದ್ಯಾವುದು ಸಿಗದೆ ಹೋದರೆ ಈ ರೀತಿಯಲ್ಲಿ ಕೂಡ ಭಗವಂತನನ್ನು ಪೂಜಿಸಬಹುದು. ಭಗವಂತನ ಪೂಜೆ ಮಾಡುವಂಥದ್ದು ತುಂಬ ಸುಲಭ. ಈ ಒಂದು ಸುಲಭವಾಗಿರತಕ್ಕಂತಹ ಭಗವಂತನ ಪೂಜೆಯಿಂದ ಎಲ್ಲ ಯಜ್ಞಗಳಿಗಿಂತಲೂ ದುರ್ಲಭವಾಗಿರತಕ್ಕಂತಹ ಫಲ ಅದನ್ನು ಶ್ರೀಹರಿ ನಿಶ್ಚಯವಾಗಿಯೂ ಕರುಣಿಸ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಮುಂದೆ ಹೇಳ್ತಾರೆ,
ನರಕೆ ಪಚ್ಯಮಾನಸ್ತು ಯಮೇನ ಪರಿಭಾಷಿತಃ ಕಿಂ ತ್ವಯಾ ನಾರ್ಚಿತೋ ದೇವಃ ಕೇಶವಃ ಕ್ಲೇಶನಾಶನಃ. ಜೀವಿ ಈ ದೇಹವನ್ನು ತ್ಯಾಗ ಮಾಡಿ ನರಕಕ್ಕೆ ಹೋಗಿ ದುಃಖ ಅನುಭವಿಸ್ತಾ ಇರ್ತಾನಲ್ಲ, ಆವಾಗ ಜೀವನನ್ನು ಯಮ ವಿಚಾರಿಸ್ತಾನಂತೆ. ನರಕೆ ಪಚ್ಯಮಾನಸ್ತು ಯಮೇನ ಪರಿಭಾಷಿತಃ. ನರಕದಲ್ಲಿ ಪಚ್ಯಮಾನ, ನಾನಾ ವಿಧವಾಗಿರತಕ್ಕಂತಹ ದುಃಖಗಳನ್ನು ಅನುಭವಿಸ್ತಾ ಇರತಕ್ಕಂತಹ ಜೀವಿಯನ್ನು ಪ್ರಶ್ನಿಸ್ತಾನಂತೆ. ಏನಂತ? ಕಿಂ ತ್ವಯಾ ನಾರ್ಚಿತಃ ದೇವಃ ಕೇಶವಃ. ನೀನು ಯಾಕೆ ಕೇಶವನನ್ನು ಅರ್ಚಿಸಲಿಲ್ಲ? ಕೇಶವನನ್ನು ನೀನು ಅರ್ಚಿಸಿದ್ರೆ ಖಂಡಿತವಾಗಿಯೂ ನಿನಗೆ ಈ ಕಷ್ಟ ಬರ್ತಾ ಇರಲಿಲ್ಲ, ಈ ನರಕವೇ ಬರ್ತಾ ಇರಲಿಲ್ಲ ನಿನಗೆ. ಆದ್ದರಿಂದ ನೀನು ಯಾಕೆ ಕೇಶವನನ್ನು ಅರ್ಚಿಸಲಿಲ್ಲ ಅಂತ ಕೇಳ್ತಾನೆ. ಕಿಂ ತ್ವಯಾ ನಾರ್ಚಿತಃ ದೇವಃ ಕೇಶವಃ ಕ್ಲೇಶನಾಶನಃ. ಎಂಥ ಕೇಶವ? ಕ್ಲೇಶನಾಶನಃ. ನಮ್ಮ ಕ್ಲೇಶವನ್ನು, ನಮ್ಮ ದುಃಖವನ್ನು ಪರಿಹಾರ ಮಾಡತಕ್ಕಂತಹ ಕೇಶವನಿರಬೇಕಾದರೆ ನರಕಕ್ಕೆ ಬರುವ ಕೆಲಸವನ್ನು ಮಾಡಿದೆಯಲ್ಲ ನೀನು, ಯಾಕೆ ನೀನು ಹರಿಯನ್ನು ಅರ್ಚಿಸಲಿಲ್ಲ ಅಂತ ಯಮ ಕೇಳ್ತಾನಂತೆ. ಹರಿಯನ್ನು ಭಕ್ತಿಯಿಂದ ಅರ್ಚಿಸಿದರೆ ಅವ ವಿಷ್ಣು ಲೋಕಕ್ಕೆ ಹೋಗ್ತಾನೆ ಹೊರತು ಅವ ಯಮಲೋಕಕ್ಕೆ ಹೋಗುವುದಿಲ್ಲ. ಯಮಲೋಕಕ್ಕೆ ಬಂದಾಗ ಯಮ ಆ ಜೀವಿಯನ್ನು ಕೇಳ್ತಾನಂತೆ, ಇಷ್ಟೆಲ್ಲ ನಾವು ಕೊಡತಕ್ಕಂತಹ ಕಷ್ಟಗಳಿಂದ ನೀನು ಒದ್ದಾಡ್ತಾ ಇದೆಯಲ್ಲ, ನೀನು ಯಾಕೆ ನರಕಕ್ಕೆ ಬಂದೆ? ನೀನು ಯಾಕೆ ವಿಷ್ಣುವನ್ನು ನೀನು ಪೂಜಿಸಲಿಲ್ಲ? ಅವ ನಮಗೆಲ್ಲರಿಗೂ ಒಡೆಯ, ನಮಗೆಲ್ಲರಿಗೂ ಒಡೆಯನಾಗಿರ್ತಕ್ಕಂತಹ ವಿಷ್ಣುವನ್ನು ನೀನು ಪೂಜಿಸಿದರೆ ಈ ನರಕಾದಿ ಅನರ್ಥಗಳಿಗೆ ನೀನು ಗುರಿಯಾಗ್ತಾ ಇರಲಿಲ್ಲ. ಆದ್ದರಿಂದ ಯಾಕೆ ನೀನು ವಿಷ್ಣುವನ್ನು ಪೂಜಿಸಲಿಲ್ಲ ಅಂತ ಕೇಳ್ತಾನಂತೆ. ಅದರ ಅರ್ಥ, ನಾವು ವಿಷ್ಣುವನ್ನು ಪೂಜಿಸದೆ ಹೋದರೆ ನರಕಾದಿ ಅನರ್ಥ ಪ್ರಾಪ್ತಿರೂಪ ಫಲ ಖಂಡಿತ ಇದೆ. ವಿಷ್ಣುವನ್ನು ಪೂಜಿಸಿದರೆ ಯಜ್ಞಯಾಗಾದಿಗಳಿಗಿಂತಲೂ ದುರ್ಲಭವಾಗಿರತಕ್ಕಂತಹ ಒಂದು ಫಲ ಇದೆ. ವಿಷ್ಣುವನ್ನು ಪೂಜಿಸದಿದ್ದರೆ ನರಕಾದಿ ಅನರ್ಥಗಳು ಇವೆ. ಆದ್ದರಿಂದ ನರಕದ ದುಃಖಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ವಿಷ್ಣುವನ್ನು ಪೂಜಿಸಬೇಕು ಅಂತ ಯಮ ಹೇಳಿದ ವಿಚಾರವನ್ನು ಇಲ್ಲಿ ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡ್ತಾರೆ ಈ ಶ್ಲೋಕದಲ್ಲಿ. ನರಕೆ ಪಚ್ಯಮಾನಸ್ತು ಯಮೇನ ಪರಿಭಾಷಿತಃ ಕಿಂ ತ್ವಯಾ ನಾರ್ಚಿತೋ ದೇವಃ. ನರಕೆ, ನರಕದಲ್ಲಿ, ಪಚ್ಯಮಾನಃ ದುಃಖವನ್ನು ಅನುಭವಿಸ್ತಾ ಇರತಕ್ಕಂತಹ ಜೀವನು ಯಮನಿಂದ ಪರಿಭಾಷಿತಃ ಮಾತನಾಡಿಸಲ್ಪಟ್ಟು, ದೇವಃ ನಮ್ಮೆಲ್ಲರಿಗೂ ದೇವನಾಗಿರತಕ್ಕಂತಹ, ಕೇಶವಃ ನಮ್ಮ ಎಲ್ಲ ಕಷ್ಟಗಳನ್ನು, ಕ್ಲೇಶನಾಶನಃ ನಮ್ಮ ಎಲ್ಲ ಕಷ್ಟಗಳನ್ನು ನಾಶ ಮಾಡತಕ್ಕಂತಹ ಕೇಶವಃ ಆ ಶ್ರೀಹರಿಯು ತ್ವಯಾ ನಿನ್ನಿಂದ ಕಿಂ ನ ಅರ್ಚಿತಃ ಯಾಕೆ ಪೂಜಿಸಲ್ಪಡಲಿಲ್ಲ? ಅವನನ್ನು ಪೂಜಿಸಿದರೆ ನಿನಗೆ ಈ ಕಷ್ಟ ಇರ್ತಿರಲಿಲ್ಲ. ಆದ್ದರಿಂದ ವಿಷ್ಣುವಿನ ಪೂಜೆಯನ್ನು ಮಾಡಿದರೆ ನರಕಾದಿ ಅನರ್ಥಗಳೂ ಪ್ರಾಪ್ತವಾಗುವುದಿಲ್ಲ. ಆ ವಿಷ್ಣುವಿನ ಭಕ್ತಿಯಿಂದ ಅರ್ಚಿಸಿದರೆ ಯಜ್ಞ ಯಾಗಾದಿಗಳಿಂದಲೂ ಸಿಗದೇ ಇರತಕ್ಕಂತಹ ಅಪೂರ್ವವಾದ ದುರ್ಲಭವಾಗಿರತಕ್ಕಂತಹ ಫಲ ಪ್ರಾಪ್ತಿಯಾಗತ್ತೆ. ಅಂತಹ ವಿಷ್ಣುವನ್ನು ಅರ್ಚಿಸುವುದು ಏನು ಕಷ್ಟ ಇಲ್ಲ. ದೂರ್ವಾಂಕುರಗಳಿಂದ ಪೂಜಿಸಬಹುದು, ಅಥವಾ ಕೊನೆಗೆ ಸಲಿಲೇನಾಪಿ ಪೂಜಿತಃ ನೀರಿನಿಂದಲೂ ಪೂಜಿಸಲ್ಪಟ್ಟರೆ ಅವ ಸುಲಭಂ ಫಲಂ ದದಾತಿ, ಸುಲಭವಾಗಿ ನಮಗೆ ಫಲವನ್ನು ಕೊಡ್ತಾನೆ. ಅಂತಹ ವಿಷ್ಣು ಇರಬೇಕಾದರೆ ಅವನನ್ನು ಆರಾಧಿಸದೆ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ ಜೀವಿಗಳು ಎಂಬುದನ್ನು ಆಚಾರ್ಯರು ಇಲ್ಲಿ ಮಾರ್ಮಿಕವಾಗಿ ನಮಗೆ ತಿಳಿಸ್ತಾರೆ. ಹೀಗೆ ಶ್ರೀಹರಿಯ ಒಂದು ಅರ್ಚನೆಯ ಬಗ್ಗೆ ಯಾರ್ಯಾರು ಮಾತುಗಳನ್ನು ಹೇಳ್ತಾರೆ ಅವೆಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಮುಂದಿನವರೆಗೂ. ಹೇಳಿ ಮುಂದೆ ಶ್ರೀಹರಿಯ ಅರ್ಚನೆ ಮಾಡಿದರೆ, ಶ್ರೀಹರಿಯ ಸ್ಮರಣೆ ಮಾಡಿದರೆ ಏನೆಲ್ಲ ನಮಗೆ ಫಲ ದೊರಕ್ತದೆ ಎಂಬುದನ್ನು ಮುಂದೆ ಮೊದಲು ಅರ್ಚಿತಃ, ಆಮೇಲೆ ಸಂಸ್ಮೃತಃ, ಅಲ್ಲೇ ಇದೆ ಇಂಡೆಕ್ಸ್. ಅದು ಮೊದಲನೇ ಶ್ಲೋಕ ಉಂಟಲ್ಲ, ಅದು ಇದಕ್ಕೆ ಇಂಡೆಕ್ಸು. ಮೊದಲು ಅರ್ಚಿತಃ ಅರ್ಚನೆ ಬಗ್ಗೆ ಹೇಳ್ತಾ ಇರೋದು,
ಆಮೇಲೆ ಸಂಸ್ಮೃತಃ, ಅವನ ಸ್ಮರಣೆ ಮಾಡಬೇಕು. ಸ್ಮರಣೆ ಯಾಕೆ ಮಾಡಬೇಕು? ಅದರ ಫಲ ಏನು? ಅರ್ಚಿತಃ, ಸಂಸ್ಮೃತಃ, ಧ್ಯಾತಃ, ಧ್ಯಾನ ಯಾಕೆ ಮಾಡಬೇಕು? ಧ್ಯಾನ ಹೇಗೆ ಮಾಡಬೇಕು? ಈ ಕೃಷ್ಣಾಮೃತ ಮಹಾರ್ಣವದಲ್ಲಿ ಮುಂದೆ ಬರತಕ್ಕಂತಹ 6 ವಿಚಾರಗಳನ್ನೇ ಅಲ್ಲಿ ಆರಂಭದಲ್ಲಿ ಅರ್ಚಿತಃ ಸಂಸ್ಕೃತೋ ಧ್ಯಾತಃ ಎಂಬ ಮಂಗಳಾಚರಣೆ ಶ್ಲೋಕದಲ್ಲಿ ಅದನ್ನು ಸೂಚಿಸಿದ್ದಾರೆ. ಹೀಗೆ ಹರಿಯ ಅರ್ಚನೆಯ ಮಹತ್ವವನ್ನು ಹೇಳಿ ಮುಂದಿನ ಶ್ಲೋಕಗಳಲ್ಲಿ ಹರಿಯ ಸ್ಮರಣೆ ಮಹತ್ವವನ್ನು ಹೇಳ್ತಾರೆ. ಮುಂದಿನ ವಿಚಾರಗಳನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಈಗ ಸಮಾಪ್ತಿಗೊಳಿಸ್ತೇನೆ. ಧನ್ಯವಾದಗಳು.